ಸೆಂಟ್ರಲ್ ಜೈಲಿನಲ್ಲಿ ಡೆವಿಲ್ ಗ್ಯಾಂಗ್ ಇದೆ ಪರಪ್ಪನ ಅಗ್ರಹಾರದಲ್ಲಿ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡ್ರು. 15ನೇ ತಾರೀಕು ಒಂದು ಹಾಡು ಬಿಟ್ಬಿಡೋಣ ಅಂತ ಅಂದ್ಕೊಂಡ್ರು. ನೋಡಿ, ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಗಾದೆ ಇದೆ. ಏನೇಳಿ? ಕೆಟ್ಟ ಮೇಲೆ ಬುದ್ಧಿ ಬಂತು. ಆದರೂ ಕೂಡ ಸಿನಿಮಾ ತಂಡ ಆತ ಬೈದಿದ್ದನ್ನೇ ಇಟ್ಟುಕೊಂಡು ನೀವು ಹಾಡನ್ನು ನಿರ್ಮಾಣ ಮಾಡ್ತೀರಿ ಅಂತಂದರೆ ಕೆಟ್ಟ ಮೇಲೆ ಬುದ್ಧಿ ಬರಲಿಲ್ಲ. ಇರಲಿ, ಏನಾಗ್ತಾ ಇದೆ ನೋಡೋಣ ಡೆವಲಪ್ಮೆಂಟು. ಸೆಂಟ್ರಲ್ ಜೈಲಿನಲ್ಲಿ ಡೆವಿಲ್ ಗ್ಯಾಂಗ್, ಸುಪ್ರೀಂ ಕೋರ್ಟ್ ಕಡೆಕ್ ಆದೇಶದ ಎಫೆಕ್ಟ್ ಇದೆ. ಡಿ ಗ್ಯಾಂಗ್ ಇಲ್ಲ, ಸ್ಪೆಷಲ್ ಟ್ರೀಟ್ಮೆಂಟ್. ಸೆಂಟ್ರಲ್ ಜೈಲಿನಲ್ಲಿ ಡೆವಿಲ್ ಗ್ಯಾಂಗ್ ಇದೆ, ಸುಪ್ರೀಂ ಕೋರ್ಟ್ ಖಡಕ್ ಆದೇಶ. ಇಲ್ಲಿ ಸುಪ್ರೀಂ ಕೋರ್ಟೇ ಬಾಸ್, ಯಾವ ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲ. ಜೈಲಲ್ಲಿ ನಿನ್ನೆ ವಿಜಯಲಕ್ಷ್ಮಿಯಿಂದ ದರ್ಶನ, ಹೆತ್ತವಳ ಮುಂದೆ. ವಿಜಯಲಕ್ಷ್ಮಿ ಪತ್ನಿ ಕಂಡ್ರಯ್ಯ, ಹೆತ್ತವಳ ಮುಂದೆ ಪವಿತ್ರ ಗೌಡ ನಾನೇ ಮುಂದಕ್ಕೆ ಹೋದ್ಲಿಲ್ಲ. ಆ ಕಡೆ ಒಂದ್ ಕಡೆ ವಿಜಯಲಕ್ಷ್ಮಿ ನೋಡಕ್ ಹೋಗಿದ್ರು ದರ್ಶನ, ಇನ್ನು ಪವಿತ್ರ ಗೌಡ ಇನ್ನೊಂದು ಕಡೆ ಎತ್ತವಳ ಮುಂದೆ ಏನು ಕಣ್ಣೀರು ಹಾಕ್ಬಿಟ್ಟಿದಾರಂತೆ ಪವಿತ್ರ ಗೌಡ. ನಂಗೆ ನಗ್ಬೇಕಾ, ನಾನೇ ಕಳಬೇಕು, ಅವ್ರು ಅಳಬೇಕು. ಈಗ ಪ್ರಶ್ನೆ ಏನು ಅಂತಂದ್ರೆ, ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು, ಆದಷ್ಟು ಬೇಗ ಹೊರಬರ್ತಾರೆ, ದರ್ಶನ್ ಬಗ್ಗೆ ಏನೇ ಇದ್ರೂ ಕೂಡ ಅಪ್ಡೇಟನ್ನು ನಾನು ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ ಕಣ್ಣೀರು ಹಾಕಿದಾರಂತೆ. ಕಣ್ಣೀರು ಹಾಕುವಾಗ ಮೇಕಪ್ ಹೋಗುತ್ತೆ ಮೇಡಮ್, ಆಮೇಲೆ ಒಂಚೂರು ಕಣ್ಣೀರು ಜಾರಿ ಕಡೆಗೆ ಬಂದರೆ ಲಿಫ್ಟಿಕ್ಕು ಹೋಗಬಹುದು ಮೇಡಮ್. ಬಹುಶಃ ಜೈಲಲ್ಲೆಲ್ಲ ಲಿಫ್ಟಿಕ್ ಸಿಗಲ್ಲ ಅನಿಸುತ್ತೆ, ಇರಲಿ ಬಿಡಿ. ಇನ್ನು ನೆಕ್ಸ್ಟು ಬಳ್ಳಾರಿ ಜೈಲಿಗೆ ಹೋಗ್ತಾರ ನಟ ದರ್ಶನ್ ಅನ್ನುವಂಥ ಕುರಿತಾಗಿ ಒಂದಷ್ಟು ಪಾಯಿಂಟ್ಸ್ಗಳಿವೆ ನೋಡೋಣ. ನೋಡಿ, ನಟ ದರ್ಶನ್ ಬಳ್ಳಾರಿಲಿದ್ದರು, ಇಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಂಡು ಬಳ್ಳಾರಿಲಿದ್ದರು. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲು ಅರ್ಜಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜೈಲು ಅಧಿಕಾರಿಗಳ ಪರವಾಗಿ SPP ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಇದಕ್ಕೆ ಬೇರೆ ಕೋರ್ಟಲ್ಲಿ ವಾದ ಮಾಡಬೇಕು. ದರ್ಶನ್ ಸೇರಿ 5 ಆರೋಪಿಗಳನ್ನು ಶಿಫ್ಟ್ ಮಾಡುವಂತೆ ಮನವಿ, ಜಾಮೀನು ಪಡೆಯುವ ಮುಂಚೆ ಇದ್ದ ಜೈಲುಗಳಿಗೆ ಶಿಫ್ಟ್ ಮಾಡಲು ಮನವಿ, ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಗೆ ಸಮಯಾವಕಾಶ, ಆಗಸ್ಟ್ 23ರ ಒಳಗೆ ಸಲ್ಲಿಸಲು ಸೂಚನೆ. ವಿಚಾರಣೆ ಮುಂದೂಡಿಕೆ ಆಗಿದೆ. ಆಗಸ್ಟ್ 23ರ ಒಳಗೆ ಏನು ಸಲ್ಲಿಸಬೇಕು. ಸೊ ಅಲ್ಲಿವರೆಗೂ ವಿಚಾರಣೆ ಮುಂದೂಡಿಕೆ ಆಗಿದೆ. ಅಲ್ಲಿವರೆಗೂ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕು. ಇರಲಿ. ನೋಡಿ, ನಟ ದರ್ಶನ್ ಬೇಲ್ ಮುಖಾಂತರ ರಿಲೀಸ್ ಆಗೋಕ್ಕೂ ಮುಂಚಿತವಾಗಿ ಅವರು ಎಲ್ಲಿದ್ದರು? ಬಳ್ಳಾರಿ ಜೈಲಿನಲ್ಲಿದ್ದರು. ಪರಪ್ಪನ ಅಗ್ರಹಾರದಲ್ಲಿರುವಾಗ ಕೈಯಲ್ಲಿ ಒಂದು ಮಗ್ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡಿದುಕೊಂಡು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಒಂದು ಫೋಟೋ ವೈರಲ್ ಆಯಿತು. ಮತ್ತು ಯಾರ ಜೊತೆನೋ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂಥ ಒಂದು ವಿಡಿಯೋ ವೈರಲ್ ಆಯಿತು. ಹೀಗಿರುವಾಗ ಪರಪ್ಪನ ಅಗ್ರಹಾರ ಅದೇನು ಅವರ ಅಪ್ಪನ ಅಗ್ರಹಾರನ? ಪರಪ್ಪನ ಅಗ್ರಹಾರ ಅವರ ಅಪ್ಪನ ಅಗ್ರಹಾರನ? ಪರಪ್ಪನ ಅಗ್ರಹಾರ GT ಮಾಲಾ, ಫೋರಂ ಮಾಲಾ, ಒರಿಯನ್ ಮಾಲಾ, ಮಾಲ್ಗಳಲ್ಲಿ ಎಲ್ಲ ಸಿಗುತ್ತೆ ಅಲ್ವಾ ದೀಪ? ನೀವು ಹೋಗಿದ್ದೀರಾ ಮಾಲ್ಗೆ ಅಲ್ವಾ? ಮಾಲ್ಗಳಲ್ಲಿ ಎಲ್ಲ ಸಿಗುತ್ತೆ. ಹೀಗಿರುವಾಗ ಪರಪ್ಪನ ಅಗ್ರಹಾರ ಏನವ್ರ ಅಪ್ಪನ ಅಗ್ರಹಾರನ? ಇವರು ಸಿಗರೇಟು, ಕಾಫಿ, ಅಲ್ಲೇ ಆ ರೀತಿ ರಾಜಾತಿಥ್ಯವನ್ನು ಪಡೆದುಕೊಳ್ಳುತ್ತಿರುವಾಗ ಇನ್ನು ಹೊರಗಡೆ ಬಂದ್ರೆ ದರ್ಶನ್ ಇನ್ನೆಷ್ಟರ ಮಟ್ಟಿಗೆ ರಾಜಾತಿಥ್ಯವನ್ನು ಪಡೆದುಕೊಳ್ಳಲ್ಲ, ಸಾಕ್ಷಿಯನ್ನ ನಾಶ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಬಲವಾಗಿ ಹೈಕೋರ್ಟ್ಗೆ ಟೀಕೆ ಮಾಡುತ್ತೆ. ಯಾವ ಆಧಾರದಲ್ಲಿ ನೀವು ಬೇಲ್ ಕೊಟ್ರಿ ಅಂತ. ಬೇಲ್ ಸಿಗುತ್ತಾ ಅಂತ ಕೇಳಿದ್ರೆ ನಟ ದರ್ಶನ್ ಹೊರಗೆ ಬರ್ತಾರೆ ಅಂದ್ರೆ ಬರಲ್ಲ. ನೀವೆಲ್ಲ ಸುಮ್ಮನೆ ಇರಬೇಕು. ಓಕೆ, ಬಳ್ಳಾರಿಗೆ ಶಿಫ್ಟ್ ಯಾಕೆ? ಪಾಯಿಂಟ್ಸ್ ನೋಡೋಣ. ಬಳ್ಳಾರಿಗೆ ಶಿಫ್ಟ್ ಯಾಕೆ? ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ದರ್ಶನ್ ಗ್ಯಾಂಗ್ಗೆ ರಾಜಾತಿಥ್ಯ ಇತ್ತು. ರಾಜಾತಿಥ್ಯ ಫೋಟೋ ವೈರಲ್ ಆದಮೇಲೆ ಸರ್ಕಾರ ತೀವ್ರ ಮುಜುಗರಕ್ಕೊಳಗಾಗಿತ್ತು. ಜೈಲಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿತ್ತು. ಒಂದಷ್ಟು ಜನ ಕಿತ್ತು ಒಗೆದಿದ್ರು. ಮುಂಚಿತವಾಗಿ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಸೂಚನೆ ಮಾಡಿತು ಸರ್ಕಾರ. ಕೋರ್ಟ್ ಅನುಮತಿ ನೀಡಿದರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಸಾಧ್ಯತೆ, ಪವಿತ್ರ ಗೌಡ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ. ನೋಡಿ, ಬಳ್ಳಾರಿಗೆ ಶಿಫ್ಟ್ ಯಾಕೆ ಅಂತ ಇದು ಪಾಯಿಂಟ್. ನಾನು ಅದೇ ಹೇಳಿದ್ದು.
ಅಲ್ಲಿ ಜೈಲಾಧಿಕಾರಿಗಳು ಒಂದಷ್ಟು ಜನ ಇದ್ರು, ಅವ್ರನ್ನೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿ ಆ ಕಡೆ ಒಗೆದು ಬಿಟ್ರು. ಈಗ ಪವಿತ್ರ ಗೌಡ ಮತ್ತು ದರ್ಶನ್ ದೂರ ದೂರ, ಅವತ್ತು ದೂರ ದೂರ, ಇನ್ನು ಮುಂದಕ್ಕೂ ದೂರ ದೂರ ಮಾಡ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಇರ್ತಾರೆ, ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇರೋ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. 100% ಕೋರ್ಟ್ ಆದೇಶ ಮಾಡುತ್ತೆ, ನೀವು ಹೊರಟುಬಿಡಿ ಅಂತ. ನೋಡೋಣ, ಒಂದು ವೇಳೆ ಹಿಂಗೂ ಆಗಬಹುದು. ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳೋದು, ಯಾಕಂದರೆ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿತ್ತಲ್ಲ. ಸೊ ಈಗ ನಾವು ಸ್ಟ್ರಿಕ್ಟ್ ಆಗಿದ್ದೀವಪ್ಪ, ಈಗ ನಮ್ಮದು ಮಾಲಲ್ಲ, ಈಗ ನಮ್ಮದು ಪಕ್ಕಾ ಜೈಲು ಅಂತೇಳಿ ಅವರು ದರ್ಶನ ಅಲ್ಲೇ ಉಳಿಸ್ಬೋದು. ಅಂದರೆ ಯಾಕಂದರೆ ಬಳ್ಳಾರಿ ಜೈಲಿಗೆ ಕಳಿಸ್ಬಿಟ್ರೆ ಮತ್ತೂ ಕೂಡ ಜನ ಥಿಂಕ್ ಮಾಡ್ಬೋದು, ಅಂದರೆ ಈಗಲೂ ಕೂಡ ಇಲ್ವಾ ಅಂತ, ಅಂದರೆ ಸ್ಟ್ರಿಕ್ಟ್ ಆಗಿಲ್ವಾ ಅಂತ ಅಲ್ವಾ. ಹೌದು. ಸೊ ಈಗ ಪವಿತ್ರ ಗೌಡನ ಮತ್ತು ದರ್ಶನ ದೂರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ದೀಪಾ? ನೋಡಿ ಹೆಂಗೆ ದೂರ ಮಾಡ್ತಾ ಇದ್ದಾರೆ. ಇನ್ನು ನಾನು ಏನೇ ಕೇಳಿದ್ರೆ ಇವರು ಗುಂಡ್ಕಲ್ ಕೂತಂಗೆ ಕುತ್ಕೊಂಡ್ಬಿಡ್ತಾರೆ. ಇರಲಿ ಬಿಡಿ, ಹೋಗ್ಲಿ. ನೆಕ್ಸ್ಟ್, ಎಸ್, ಇವತ್ತು ಏನೇನಾಗುತ್ತೆ ಪ್ರತಿಯೊಂದರ ಅಪ್ಡೇಟನ್ನು ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇವತ್ತು ಒಂದಷ್ಟು ಬೆಳವಣಿಗೆಗಳಾಗುತ್ತೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ.